ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನ ದೀಪ ಹೇಗೆ ಹಚ್ಚೋದು, ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೊದಲಿಗೆ ನಾನು ಒಂದು ದೊಡ್ಡದು ಮಣ್ಣಿನ ಪ್ಲೇಟ್ ಥರ ತೊಗೊಂಡಿದ್ದೀನಿ. ಸೊ ನಿಮಗೆ ಈ ಥರ ಪ್ಲೇಟ್ ಥರ ಸಿಗಲಿಲ್ಲ ಅಂದರೆ ದೊಡ್ಡದು ದೀಪ ಬರುತ್ತಲ್ಲ, ಸೊ ಅದನ್ನಾದರೂ ನೀವು ತೊಗೋಬೋದು. ಸೊ ದೀಪ ತೊಗೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಈ ರೀತಿ ಪ್ಲೇಟ್ ಸಿಕ್ತು. ಸೊ ಈ ಥರ ಪ್ಲೇಟು ತುಂಬಾ ಚೆನ್ನಾಗಿರುತ್ತೆ. ದೀಪ ಥರ ಇರಲ್ಲ, ಜಸ್ಟ್ ಪ್ಲೇಟ್ ಥರ ಇರುತ್ತೆ. ಇದರಲ್ಲೂ ಕೂಡ ಉಪ್ಪನ್ನು ಹಾಕಿ ದೀಪ ಹಚ್ಬೋದು. ಸೊ ಅದಾದಮೇಲೆ ನಾನು ಚಿಕ್ಕದು ಒಂದು ಮೀಡಿಯಮ್ ಸೈಜ್ದು 2 ದೀಪಗಳನ್ನ ತೊಗೊಂಡಿದ್ದೀನಿ. ಸೊ 2 ದೀಪಗಳನ್ನ ತೊಗೊಂಡು ಈ ರೀತಿ ಪ್ಲೇಟ್ ಥರ ಸ್ವಲ್ಪ ಒಳಗಡೆ ಆಳ ಇದೆ. ಸೊ ಅದು ಉಪ್ಪು ಹಾಕೋಕ್ಕೆ ಸರಿ ಇರುತ್ತೆ. ಸೊ ಗಂಧಿಗೆ ಅಂಗಡಿಲಿ ಕೇಳಿದ್ರೆ ನಿಮಗೆ ಸಿಗುತ್ತೆ. ಸೊ ನೋಡಿ ನೀವು ತೊಗೋಬೇಕಾಗತ್ತೆ. ಸೊ ಯಾವುದೇ ಥರದ ಮುಕ್ಕ ಆಗಿರಬಾರ್ದು, ಪ್ಲೇಟ್ ಆಗಲಿ ದೀಪಗಳಾಗಲಿ ಯಾವುದೇ ಥರದ ಮುಕ್ಕ ಆಗದೆ ಇರೋಂಗೆ ನೋಡಿಕೊಂಡು ತೊಗೋಬೇಕಾಗತ್ತೆ. ಸೊ ತೊಗೊಂಡು ಬಂದು ನೈಟಲ್ಲಿ ನೀರಲ್ಲಿ ಚೆನ್ನಾಗಿ ನೆನೆಸಿ ಇಟ್ಬಿಡಬೇಕು. ಸೊ ಅದು ಒಂದು ನೈಟು ನೀವು ನೀರಲ್ಲಿ ಚೆನ್ನಾಗಿ ನೆನೆಸಿದ್ರೆ ಸೊ ಉಪ್ಪಲ್ಲಿ ನೀರು ಬಿಟ್ಕೊಳ್ಳೋದು ಮತ್ತು ಎಣ್ಣೆ ಜಾಸ್ತಿ ಫ್ಲೋ ಆಗೋದು, ಸೊ ಅದೆಲ್ಲ ಏನೂ ಆಗಲ್ಲ. ಹಂಗಾಗಿ ನಾನು ನೈಟೇ ತಂದು ನೆನೆಸಿ ಇಟ್ಟಿದ್ದೆ. ಸೊ ಇವಾಗ ನಾನು ಇದಕ್ಕೆ ಎಲ್ಲದಕ್ಕೂ 3 ದೀಪಗಳಿಗೆ ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಸೊ ಯಾವುದೇ ಕಾಯಿಸಿಲ್ಲ, ಹಸಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ. ಹಸಿ ಹಾಲು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಲಿಸ್ಕೊಂಡು ಈಗ ದೀಪಗಳಿಗೆ ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಸೊ ಹಚ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಇದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ನೋಡ್ಬೋದು ಈ ರೀತಿ 5 ಕಡೆ ಅರಿಶಿನ ಕುಂಕುಮನ ಇಟ್ಕೋಬೇಕಾಗತ್ತೆ. ಸೊ ಈ ರೀತಿ ಚಿಕ್ಕ ದೀಪಗಳಿಗೆ 2 ಕಡೆ ಇಟ್ಕೊಂಡ್ರೂ ಸಾಕಾಗತ್ತೆ. ಅರಿಶಿನ ಕುಂಕುಮ ಹಚ್ಚಿ ಇದಕ್ಕೂ ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕಾಗತ್ತೆ. ಸೊ ಹಚ್ಚಿ ಇದನ್ನು ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ಡ್ರೈ ಆದಮೇಲೆ ಇದು ಅಂದರೆ ಕೈಗೆ ಅಂಟೋದಾಗಲಿ ಅದೆಲ್ಲ ಏನೂ ಆಗಲ್ಲ. ಸೊ ಇದೆಲ್ಲ ರೆಡಿ ಮಾಡಿಬಿಟ್ಟು ನಾವು ಇವಾಗ ದೇವ್ರ ಮನೇಲಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ದೇವ್ರ ಮನೇಲಿ ನಾನಿಲ್ಲಿ ಒಂದು ಜಾಗದಲ್ಲಿ ಅಂದರೆ ದೀಪನ ಇಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕಡೆ ನಮ್ಮ ಮನೇಲಿ ಸಣ್ಣ ಪುಟ್ಟ ದೇವ್ರ ಫೋಟೋಗಳು ತುಂಬ ಇರೋದ್ರಿಂದ ಸ್ವಲ್ಪ ನನಗೆ ಜಾಗ ಚಿಕ್ಕದನ್ನಿಸ್ತು. ಸೊ ಹಾಗಾಗಿ ನಾನು ಈ ಕಡೆ ಒಂದು ಕಡೆ ಸೈಡ್ಗೆ ಇಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಉತ್ತರ ದಿಕ್ಕಿಗೆ ಅಂದರೆ ರೈಟ್ ಸೈಡಿಗೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಕಡೆ ಬಟ್ಟೆಯಲ್ಲಿ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ನಾನು ದೇವ್ರ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆ. ಸೊ ಈ ಕಡೆ ದೀಪ ಇಡೋಕ್ಕೆ ಅಂದ್ಬಿಟ್ಟು ಒಂದು ಕಡೆ ರೈಟ್ ಸೈಡು ಇದರ ಕಾರ್ನರಲ್ಲಿ ದೀಪನ ಇಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಅರಿಶಿನ ಹಚ್ಚಿ ಅದ್ರ ಮೇಲೆ ಒಂದು ಅಕ್ಕಿ ಹಿಟ್ಟಿಂದ ನಾನು ರಂಗೋಲಿನ ಹಾಕೋತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ನಿಮಗೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ರೀತಿ ಒಂದು ಅಷ್ಟದಳದ ಒಂದು ರಂಗೋಲಿನ ಹಾಕ್ಕೊಳ್ಳೋದು ಬೆಟರು. ಸೊ ಲಕ್ಷ್ಮೀ ದೇವಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಸೊ ಆ ರೀತಿ ರಂಗೋಲಿನ ಹಾಕ್ಕೋಬೇಕಾಗತ್ತೆ. ಸೊ ಅಷ್ಟದಳ ರಂಗೋಲೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ಸೊ ಈ ರೀತಿ ರಂಗೋಲೆ ಹಾಕ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡು ಆನಂತರ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಈ ಪ್ಲೇಟು ಮಾಮೂಲಿ ಹಿತ್ತಾಳೆ ಪ್ಲೇಟು. ಸೊ ಹಿತ್ತಾಳೆ ಪ್ಲೇಟಿಗೂ ಕೂಡ ಸ್ವಲ್ಪ ಅರಿಶಿನ ಹಚ್ಚಿ ಇಟ್ಟಿದ್ದೀನಿ. ಸೊ ಇದ್ರ ಮೇಲೆ ನಾವು ಹಚ್ಚಿಟ್ಟಿರೋವಂಥ ಅರಿಶಿನ ಹಚ್ಚಿರೋವಂಥ ಪ್ಲೇಟ್ ಏನಿದೆ ಮಣ್ಣಿನ ಪ್ಲೇಟು, ಸೊ ಅದನ್ನು ಕೂಡ ಇಟ್ಟು ಇವಾಗ ನಮ್ಮ ಕೋರಿಕೆಗಳೇನಿದೆ ಸೊ ನಮ್ಮ ಒಂದು ಬೇಡಿಕೆಗಳೇನಿದೆ ಸೊ ಅದನ್ನೆಲ್ಲ ನಾವು ಕೇಳಿಕೊಂಡು ಇದರಲ್ಲಿ ಮುಡಿಯಲ್ಲಿ ಅಂದರೆ ನಮ್ಮ ಕೈ ಮುಷ್ಟಿ ಏನಿದೆ ಸೊ ನಮ್ಮ ಮುಷ್ಟಿಯಲ್ಲಿ ಉಪ್ಪನ್ನು ಹಾಕಬೇಕಾಗತ್ತೆ. ಸೊ ನಮ್ಮ ಬೇಡಿಕೆಗಳೇನೇ ಇದ್ದರೂ ನಮ್ಮ ಕೋರಿಕೆಗಳೇನೇ ಇದ್ದರೂ ಸೊ ಎಲ್ಲದನ್ನು ಕೇಳಿಕೊಂಡು ನಾವು ಕೈ ಮುಷ್ಟಿಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ಒಂದು 3 ಮುಷ್ಟಿ ಆಗೋಷ್ಟು ನಾವು ಉಪ್ಪನ್ನು ಹಾಕಬೇಕಾಗತ್ತೆ. ಸೊ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಆನಂತರ ಇದಕ್ಕೆ ಇನ್ನೊಂದು ದೀಪನ ಇಡ್ತಾ ಇದ್ದೀನಿ. ಸೊ ಆ ದೀಪಕ್ಕೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕೋತೀನಿ. ಸೊ ಅಕ್ಷತೆ ಮಾಡ್ಕೋಬೇಕು. ಸೊ ಲಕ್ಷ್ಮೀ ದೇವಿಗೆ ಅಕ್ಷತೆ ಹಾಕಿ ಪೂಜೆ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಲಕ್ಷ್ಮೀ ದೇವಿಗೆ. ಸೊ ಹಾಗಾಗಿ ನಾನಿಲ್ಲಿ ಅಕ್ಷತೆನೂ ಕೂಡ ಮಾಡ್ಕೋತಾ ಇದ್ದೀನಿ, ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಇದ್ರ ಜೊತೆಗೆ ಒಂದು ಹೂವನ್ನು ಕೂಡ ಹಾಕ್ಕೋಬೇಕು.
ಹೂವನ್ನ ಹಾಕ್ಕೊಂಡು ಹಾಗೆ ಇನ್ನೊಂದು ದೀಪದಲ್ಲಿ ನೀವು ಇದನ್ನು ತುಪ್ಪದಲ್ಲಿ ಬೇಕಾದರೂ ತುಪ್ಪದ ದೀಪನೂ ಕೂಡ ಹಚ್ಬೋದು, ಇಲ್ಲ ನಾರ್ಮಲ್ ದೀಪದೆಣ್ಣೆ ಏನಿರುತ್ತೆ ಸೊ ದೀಪದೆಣ್ಣೆ ಹಾಕ್ಕೊಂಡು ಕೂಡ ಹಚ್ಬೋದು. ಸೊ ತುಪ್ಪ ನಮಗೆ ತುಂಬ ಅವಶ್ಯಕತೆ, ಅಂದರೆ ಜಾಸ್ತಿ ನಾವು ಬಳಸ್ತೀವಿ ತುಪ್ಪದ ದೀಪನೇ ಹಚ್ತೀನಿ ಅಂದರೂ ಕೂಡ ಸೊ ತುಪ್ಪದ ದೀಪನೇ ಹಚ್ಕೋಬೋದು. ಸೊ ನನಗೆ ತುಪ್ಪ ಇರಲಿಲ್ಲ, ಸೊ ಹಾಗಾಗಿ ನಾನು ನಾರ್ಮಲ್ ಪೂಜೆಗೆ ಏನು ಬಳಸ್ತೀವಿ ಎಣ್ಣೆನ ಸೊ ಅದನ್ನೇ ಹಾಕಿದ್ದೀನಿ. ಸೊ ಹಾಗೆ ಹೂವು ಈ ಉಪ್ಪಿನ ದೀಪಗೆ ಸೊ ಕೆಂಪು ಹೂವು ಮತ್ತು ಹಳದಿ ಹೂವು ತುಂಬ ಇಷ್ಟ ಆಗುತ್ತೆ ಲಕ್ಷ್ಮೀ ದೇವಿಗೆ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಕೆಂಪು ಹೂವು ಮತ್ತು ಹಳದಿ ಹೂವನ್ನು ಇಡೋಕ್ಕೆ ಟ್ರೈ ಮಾಡಿ. ಸೊ ನನಗಿಲ್ಲಿ ಮರಳೆ ಹೂವು ಕೂಡ ಇತ್ತು, ಹಾಗೆ ರೋಸ್ ಕೂಡ ಇತ್ತು. ಸೊ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಅಲಂಕಾರ ಮಾಡಿ ಒಂದು ಲಕ್ಷ್ಮೀ ದೇವಿ ಫೋಟೋ ಇದ್ದರೆ ಅದನ್ನು ಇಡ್ಬೋದು. ಸೊ ನಮ್ಮ ಮನೇಲಿ ಲಕ್ಷ್ಮೀ ದೇವಿ ಫೋಟೋ ಇದೆ ದೊಡ್ಡದು, ಸೊ ಅದನ್ನು ನಾವು ಒಂದು ಕಡೆ ಸ್ಟಿಕ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಪುಟ್ಟು ಲಕ್ಷ್ಮೀ ದೇವಿ ಫೋಟೋ ನಾನು ಲಾಸ್ಟು ಗೋಲ್ಡನ್ ಟೆಂಪಲ್ಗೆ ಹೋದಾಗ ನನಗೆ ಈ ಫೋಟೋನ ನನಗೆ ಆ ಟೆಂಪಲಲ್ಲಿ ಕೊಟ್ಟಿದ್ದರು, ಗೋಲ್ಡನ್ ಟೆಂಪಲಲ್ಲಿ. ಸೊ ಓಂ ಶಕ್ತಿಗೆ ಹೋದಾಗ ಗೋಲ್ಡನ್ ಟೆಂಪಲ್ಗೆ ಹೋಗಿ ಅಲ್ಲಿ ಒಂದು ಫೋಟೋನ ನಮಗೆ ಕೊಟ್ಟಿದ್ದರು. ಸೊ ಇವಾಗ ಅದೇ ಫೋಟೋನ ಇಟ್ಟು ನಾನು ಈಗ ಉಪ್ಪಿನ ದೀಪನ ಹಚ್ತಾ ಇದ್ದೀನಿ. ಸೊ ನಾನು ಇದು 2ನೇ ವರ್ಷ ಉಪ್ಪಿನ ದೀಪ ಹಚ್ತಾ ಇರೋದು. ಸೊ ನಾನು ಮೊದಲನೇ ವರ್ಷ ಹಚ್ಚಿದಾಗ ನನಗೂ ಕೂಡ ತುಂಬಾ ಡೌಟ್ಸ್ಗಳಿತ್ತು. ಸೊ ನನ್ನ ಡೌಟ್ಸ್ಗಳೆಲ್ಲ ಕ್ಲಿಯರ್ ಮಾಡಿಕೊಂಡು ಸೊ ಕೆಲವರು ಹೇಳ್ತಾರೆ ಉಪ್ಪಿನ ದೀಪ ಹಚ್ಬಾರ್ದು, ಉಪ್ಪಲ್ಲಿ ದೀಪ ಹಚ್ಬಾರ್ದು ಅಂತ. ಆದರೆ ನನ್ನ ಒಂದು ವಿಷಯದಲ್ಲಿ ಹೇಳಕ್ಕೆ ಬಂದರೆ ಸೊ ನಿಜವಾಗ್ಲೂ ನನಗೆ ಆರ್ಥಿಕ ಪರಿಸ್ಥಿತಿಗಳು ಒಳ್ಳೆಯದಾಗಿದೆ, ಹಾಗೆ ಹಣಕಾಸಿನ ಸಮಸ್ಯೆಗಳು ಕೂಡ ಸರಿ ಹೋಗಿದೆ. ನಮಗೆ ಏನೇ ಒಂದು ಹಣಕಾಸಿನ ತೊಂದರೆ ಇದ್ದರೂ ಮತ್ತು ಆರೋಗ್ಯದ ಸಮಸ್ಯೆ ಇದ್ದರೂ ಎಲ್ಲನೂ ಕೂಡ ಸರಿ ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ತಿಳ್ಕೊಂಡು ನಾನು ಈಗ 2ನೇ ವರ್ಷ ಮತ್ತೆ ಶುರು ಮಾಡಿದ್ದೀನಿ. ಸೊ ಆಷಾಢದಲ್ಲಿ ಲಕ್ಷ್ಮೀ ದೇವಿನ ಪೂಜೆ ಮಾಡೋದು ನಿಜವಾಗ್ಲೂ ತುಂಬ ಒಳ್ಳೆಯದು. ಸೊ ಆಷಾಢ ಲಕ್ಷ್ಮೀ ಪೂಜೆ ತುಂಬ ವಿಶೇಷವಾಗಿರುತ್ತೆ. ಸೊ ಈ ಸಮಯದಲ್ಲಿ ನಮಗೆ ಲಕ್ಷ್ಮಿನ ಪೂಜಿಸೋಕ್ಕೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಸೊ ತುಂಬಾ ಒಳ್ಳೆಯದಾಗತ್ತೆ. ಸೊ ನನಗೂ ಕೂಡ ತುಂಬ ಒಳ್ಳೆಯದಾಗಿರೋದ್ರಿಂದ ಸೊ ನಾನು ಈ ಪೂಜೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೀವು ಯಾರೆಲ್ಲ ಈ ಪೂಜೆನ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಮಾಡಿ. ಸೊ ನಾನು ಯಾರನ್ನೂ ಎಲ್ಲೂ ಶಾಸ್ತ್ರ ಏನೂ ಕೇಳಿಲ್ಲ, ಏನೂ ಇಲ್ಲ. ಸೊ ಹಾಗೆ ಶುರು ಮಾಡಿದ್ದು, ಹಾಗೆ ಶುರು ಮಾಡಿ 1 ವರ್ಷ ಕಂಪ್ಲೀಟ್ ಆಯಿತು. ಸೊ ಇದರಿಂದ ನಮಗೆ ಸ್ವಲ್ಪ ಎಲ್ಲದರಲ್ಲೂ ಅನುಕೂಲತೆನ ಕಂಡಿದ್ದ ಮೇಲೇ ಸೊ ನಾನು ಮತ್ತೆ ಈ ಪೂಜೆನ ಶುರು ಮಾಡ್ಕೊಂಡಿರೋದು. ಸೊ ಆಷಾಢ ಮಾಸದಲ್ಲಿ ನಾನು 4 ವಾರ 4 ಶುಕ್ರವಾರನೂ ಕೂಡ ಉಪ್ಪಿನ ದೀಪನ ಹಚ್ತೀನಿ. ಸೊ ಅದಾದಮೇಲೆ ನೀವು ಎಕ್ಸ್ಟ್ರಾ ನಾರ್ಮಲ್ ಡೇಸ್ನಲ್ಲೂ ಕೂಡ ನೀವು ಲಕ್ಷ್ಮೀ ಪೂಜೆಗೆ ಈ ರೀತಿ ಉಪ್ಪಿನ ದೀಪನ ಹಚ್ಕೋಬೋದು. ಆದರೆ ನಿಮ್ಮ ಒಂದು ಇದೇನಿರುತ್ತೆ ಸೊ ನಿಮ್ಮ ಒಂದು ಅವಶ್ಯಕತೆಗಳೇನಿರುತ್ತೆ ಅದನ್ನು ನೋಡಿಕೊಂಡು ಯಾವ ಟೈಮಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ಇವು ಉಪ್ಪಿನ ದೀಪನ ಕೂಡ ಇವಾಗ ಹಚ್ಚಿದ್ದಾಯಿತು, ಪೂಜೆ ಕೂಡ ಮಾಡಿದ್ದಾಯಿತು. ಮೊದಲಿಗೆ ಗಣಪತಿನ ಬೇಡಿಕೊಂಡು ಸೊ ಗಣಪತಿಗೆ ಪೂಜೆ ಮಾಡಿ ಆನಂತರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿಕೊಂಡ್ರೆ ಆಗುತ್ತೆ. ಸೊ ಇದಿಷ್ಟೇ, ಹೀಗೆ ಸಿಂಪಲ್ಲಾಗಿ ನಾನು ಪೂಜೆನ ಕೂಡ ಮುಗಿಸ್ಕೊಂಡೆ. ಸೊ ಬೆಳಗ್ಗೆ ಒಂದು 6 ಗಂಟೆ ಒಳಗಡೆ ನೀವು ಈ ಪೂಜೆನ ಮಾಡ್ಕೋಬೇಕಾಗತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡ್ಕೋಬೇಕಾಗತ್ತೆ. ಸೊ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಈ ಪೂಜೆನ ಮಾಡ್ಕೋಬೇಕಾಗತ್ತೆ. ಸೊ ಈ ಪೂಜೆ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಹೆಚ್ಚಿನ ಅಭಿಪ್ರಾಯಗಳು, ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಖಂಡಿತವಾಗ್ಲೂ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇನ್ನು ನೆಕ್ಸ್ಟ್ ವೀಕು ಕೂಡ ನಾನು ಉಪ್ಪಿನ ದೀಪನ ಹಚ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.